ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಸಿಗಬಹುದು ಅನ್ನೋ ಕುತೂಹಲಗಳಿಗೆ ಅಂತಿಮ ತೆರೆ ಬಿದ್ದಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ, ಜನನಾಯಕ, ಬಡವರ ಪಾಲಿನ ಆಶಾಕಿರಣ ಅಂತಲೇ ಕರೆಸಿಕೊಳ್ತಾ ಇದ್ದ ಕರ್ಪೂರಿ ಠಾಕೂರ್ ಅವರಿಗೆ ಈ ಬಾರಿಯ ಭಾರತ ರತ್ನ ಒಲಿದಿದೆ. ಜನವರಿ 24ನೇ ತಾರೀಕು ಕರ್ಪೂರಿ ಠಾಕೂರ್ ಅವರ ಜನ್ಮದಿನ ಕೂಡ. ಹೀಗಾಗಿ ಈ ವರ್ಷ ಅವರ ಜನ್ಮ ಶತಮಾನೋತ್ಸವವೂ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಕೊಡುವ ಮೂಲಕ ಅವರ ಸೇವೆಯನ್ನ, ಅವರ ಹೆಸರನ್ನ ಶಾಶ್ವತಗೊಳಿಸುವ ಪ್ರಯತ್ನ ನಡೀತಾ ಇದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾರಿದು ಕರ್ಪೂರಿ ಠಾಕೂರ್? ಅತ್ಯಂತ ಹಿಂದುಳಿದ ವರ್ಗದ ಈ ನಾಯಕ ಬಿಹಾರದಲ್ಲಿ 2 ಬಾರಿ ಸಿಎಂ ಆಗಿದ್ದು ಹೇಗೆ? ಆ ಬಳಿಕ ಬಲಿತವರು ಇವರನ್ನ ಹೇಗೆ ಅಧಿಕಾರದಿಂದ ಇಳಿಸಿದ್ರು? ಇವರನ್ನ ಬಿಹಾರದ ನಾಗರಿಕರು ಜನನಾಯಕ ಅಂತ ಗುರುತಿಸೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತದಲ್ಲಿ ಕೊಡಲಾಗುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಈ ಬಾರಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಪಾತ್ರರಾಗ್ತಾ ಇದ್ದಾರೆ. 1924ರ ಜನವರಿ 24ರಂದು ಕರ್ಪೂರಿ ಠಾಕೂರ್ ಅವರ ಜನನ ಆಯಿತು. ಈ ವರ್ಷ ಅವರ ಜನ್ಮ ಶತಮಾನೋತ್ಸವದ ವರ್ಷ. ಅಲ್ಲದೆ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಜನಮಾನಸದಲ್ಲಿ ಲೋಕನಾಯಕ ಅಂತಲೇ ಬಿಂಬಿತರಾಗಿದ್ದಾರೆ. ಅವರು ಬಿಹಾರದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸೋಷಿಯಲಿಸ್ಟ್ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದ್ದಾರೆ. ಸೊ ಈಗ ಅವರಿಗೆ ಭಾರತದ ಅತ್ಯುನ್ನತ ಗೌರವವನ್ನ ಮರಣೋತ್ತರವಾಗಿ ಕೊಡಲಾಗ್ತಾ ಇದೆ. ಗೆಳೆಯರೆ, ಈ ಕರ್ಪೂರಿ ಲಾಲ್ ಅವರ ಜೀವನದ ಕಥೆ ತುಂಬಾನೇ ವಿಶಿಷ್ಟ. 1924ರ ಜನವರಿ 24ರಂದು ಅವತ್ತಿನ ಬಿಹಾರ ಒರಿಸ್ಸಾ ಪ್ರಾಂತದ ಪಿತೌಂಜಿಯಾ ಅನ್ನೋ ಗ್ರಾಮದಲ್ಲಿ ಕರ್ಪೂರಿ ಲಾಲ್ ಅವರ ಜನನ ಆಗುತ್ತೆ. ಆ ಊರನ್ನ ಇವತ್ತು ಕರ್ಪೂರಿ ಗ್ರಾಮ ಅಂತಲೇ ಕರೀತಾ ಇದ್ದಾರೆ. ಅದು ಇವತ್ತಿನ ಬಿಹಾರದ ಸಮಿಷ್ಟಿಪುರ ಜಿಲ್ಲೆಯಲ್ಲಿದೆ. ಅವರ ತಂದೆ ಗೋಕುಲ್ ಠಾಕೂರ್ ಹಾಗೂ ತಾಯಿ ರಾಮ್ ದುಲಾರಿ ದೇವಿ. ಇದು ಸವಿತಾ ಸಮಾಜಕ್ಕೆ ಸೇರಿದ ಕುಟುಂಬ. ಸವಿತಾ ಸಮಾಜವನ್ನ ಬಿಹಾರದಲ್ಲಿ ನೈ ಅಂತ ಕರೀತಾರೆ. ಹಾಗೆ ಉತ್ತರ ಹಾಗೂ ಇನ್ನಿತರ ಕಡೆಗಳಲ್ಲಿ ಅವರನ್ನ ನೈ ಬ್ರಾಹ್ಮಣರು ಅಂತ ಕೂಡ ಗುರುತಿಸಲಾಗುತ್ತೆ. ಕ್ಷೌರಿಕ ವೃತ್ತಿಯ ಸವಿತಾ ಸಮಾಜದ ಮನೆಯೊಂದರಲ್ಲಿ ಕರ್ಪೂರಿ ಠಾಕೂರ್ ಜನಿಸ್ತಾರೆ. ಠಾಕೂರ್ ಯುವಕರಾಗಿದ್ದಾಗಲೇ ಮಹಾತ್ಮ ಗಾಂಧಿ ಹಾಗೂ ಸತ್ಯೇಂದ್ರ ಸಿನ್ಹಾ ಅವರ ಪ್ರಭಾವಕ್ಕೊಳಗಾದರು. ಹೀಗಾಗಿನೇ ಕರ್ಪೂರಿ ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗಿಯಾದರು. ಗೆಳೆಯರೆ, ಪದವಿ ತರಗತಿಗಳಲ್ಲಿ ಓದ್ತಾ ಇರುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪರಿಣಾಮ ಅವರ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತೋಯ್ತು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕರ್ಪೂರಿ ಭಾಗಿಯಾದರು. ಹೀಗಾಗಿ ಅವರಿಗೆ 26 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು. ಆ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇಷ್ಟಾದ ಮೇಲೆ ಕರ್ಪೂರಿ ಅವರು ಇನ್ನಿತರ ಕಾಂಗ್ರೆಸ್ ನಾಯಕರ ಥರ ಅಧಿಕಾರದ ಮೊಗಸಾಲೆಗೂ ಬರಲಿಲ್ಲ, ರಾಜಕೀಯಕ್ಕೂ ಕಾಲಿಡಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಅಂತರವನ್ನು ಕಾಪಾಡಿಕೊಂಡು ದೂರಾನೇ ಉಳಿದ್ರು. ಆದರೆ ಬಡವರ ಪರ ಅವರ ದನಿ ಎತ್ತರವಾಗೇ ಇತ್ತು. ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಸಾಮಾಜಿಕ ಹೋರಾಟಗಳಲ್ಲಿ ಕೂಡ ಕರ್ಪೂರಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು. ಹೀಗಾಗಿ 1952ರ ಚುನಾವಣೆಯಲ್ಲಿ ಜನಾನೇ ಬಲವಂತವಾಗಿ ಕರ್ಪೂರಿ ಠಾಕೂರ್ ಅವರನ್ನ ಸೋಷಿಯಲಿಸ್ಟ್ ಪಕ್ಷದಿಂದ ಚುನಾವಣೆಗೆ ನಿಲ್ಲಿಸ್ತಾರೆ ಮತ್ತು ಮೊದಲ ಪ್ರಯತ್ನದಲ್ಲಿ ಅವರನ್ನ ಶಾಸಕರಾಗಿ ಕೂಡ ಆರಿಸಿ ತರಲಾಗುತ್ತೆ. ಹೀಗೆ ಶಾಸಕರಾದ ನಂತರ ಕೂಡ ಕರ್ಪೂರಿ ಠಾಕೂರ್ ತಮ್ಮ ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದರು. ಅದರಲ್ಲೂ ಪ್ರಮುಖವಾಗಿ ಅವರ ಕಾರ್ಮಿಕ ಹೋರಾಟಗಳನ್ನು ಸಹಿಸಿಕೊಳ್ಳುವುದಕ್ಕೆ ಅವತ್ತಿನ ಬಿಹಾರದ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವರನ್ನು ಸರ್ಕಾರ ಸಾಕಷ್ಟು ಬಾರಿ ಬಂಧನಕ್ಕೀಡು ಮಾಡ್ತಾ ಹೋಯಿತು. ಇನ್ನು 1970ರ ಹೊತ್ತಿಗೆ ಅಂದ್ರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕೆಲ ದಿನಗಳಷ್ಟು ಮುಂಚೆ ಕೂಡ ಟೆಲ್ಕೋದ ಕಾರ್ಮಿಕರಿಗಾಗಿ ಕರ್ಪೂರಿ ಠಾಕೂರ್ 28 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು. ಕಡೆಗೆ ಅವರು ಟೆಲ್ಕೋ ಕಾರ್ಮಿಕರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಕೂಡ ಯಶಸ್ಸನ್ನು ಪಡ್ಕೊಂಡ್ರು. ಹೀಗಿರುವಾಗಲೇ 1967ರಲ್ಲಿ ಬಿಹಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಕ್ರಾಂತಿ ದಳ ಅನ್ನೋ ಒಕ್ಕೂಟ ಸರ್ಕಾರ ರಚನೆ ಆಗುತ್ತೆ. ಅಲ್ಲಿ ಸಾಕಷ್ಟು ಪಕ್ಷಗಳು ಸೇರಿ ಆ ಸರ್ಕಾರವನ್ನು ರಚನೆ ಮಾಡಿದ್ದು. ಮಹಾಮಯ ಪ್ರಸಾದ್ ಸಿನ್ಹಾ ಅವತ್ತು ಬಿಹಾರದ ಮುಖ್ಯಮಂತ್ರಿ ಕೂಡ ಆದರು. ಆ ಸಂದರ್ಭದಲ್ಲಿ ಕರ್ಪೂರಿ ಠಾಕೂರ್ ಬಿಹಾರದ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆ ಅವಧಿಯಲ್ಲೇ ಬಿಹಾರದಲ್ಲಿ ಚಾಲ್ತಿಯಲ್ಲಿದ್ದ ಕಡ್ಡಾಯ ಇಂಗ್ಲಿಷ್ ಶಿಕ್ಷಣವನ್ನ ರದ್ದು ಮಾಡಿ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡ್ತಾರೆ ಕರ್ಪೂರಿ ಠಾಕೂರ್. ಗೆಳೆಯರೆ, ಬಿಹಾರದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇವತ್ತು ನೋಡಿದ್ರೆ ಅವತ್ತು ಕರ್ಪೂರಿ ಅವರು ಮಾಡಿದ್ದು ಒಳ್ಳೆ ಕೆಲಸನ ಅಲ್ವಾ ಅಂತ ಹೇಳೋದು ತುಂಬಾನೇ ಕಷ್ಟ. ಅಲ್ಲಿ ಬಿಹಾರದ ಗ್ರಾಮೀಣ ಭಾಗಗಳ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸುವ ಕೆಲಸ ಆಗಬೇಕಾಗಿತ್ತು. ಜೊತೆಗೆ ಉತ್ತಮ ಇಂಗ್ಲಿಷ್ ಕೂಡ ಬೇಕಾಗಿತ್ತು. ಆದರೆ ಕರ್ಪೂರಿ ಠಾಕೂರ್ ಸಮಾಜವಾದಿ ನಾಯಕರ ತರ ಯೋಚನೆ ಮಾಡಿದ್ರು. ಇಂಗ್ಲಿಷ್ ಕಡ್ಡಾಯ ಅನ್ನೋದನ್ನ ಅಲ್ಲಿ ರದ್ದು ಮಾಡಿದ್ರು. ಮುಂದೆ 1970ರಲ್ಲಿ ಕರ್ಪೂರಿ ಬಿಹಾರದ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಅಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಆಂತರಿಕ ಭಿನ್ನಮತದಿಂದ ಅಲ್ಪಮತಕ್ಕೆ ಕುಸಿದ ಪರಿಣಾಮ
ಪರಿಣಾಮ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸರ್ಕಾರ ರಚಿಸುವ ಅವಕಾಶ ಸಿಕ್ತು. ಹೀಗಾಗಿ ಡಿಸೆಂಬರ್ 22, 1970ರಿಂದ ಜೂನ್ 2, 1971ರವರೆಗೆ ಬಿಹಾರದ ಮುಖ್ಯಮಂತ್ರಿಯಾಗಿ 163 ದಿನಗಳ ಕಾಲ ಕರ್ಪೂರಿ ಠಾಕೂರ್ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅವಧಿಯಲ್ಲಿ ಅವರು ಸಾಕಷ್ಟು ಜನಪ್ರಿಯ ಕೆಲಸಗಳನ್ನು ಮಾಡ್ತಾರೆ. ಈ ಹಿಂದೆ ಮಹಾಮಹಿಮ್ ಪ್ರಸಾದ್ ಸಿನ್ಹಾ ಅವರ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಅಧಿಕಾರ ನಡೆಸಿದ ಅನುಭವನೂ ಇತ್ತು. ಹೀಗಾಗಿ ಬಿಹಾರವನ್ನು ಆಳುವುದವರಿಗೆ ಕಷ್ಟ ಏನಾಗಲಿಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳು ಹಾಗೂ ಸಮಾಜವಾದಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಂತರಿಕ ಕಲಹಗಳು ಕರ್ಪೂರಿ ಅವರನ್ನ ಅಧಿಕಾರ ಕಳ್ಕೊಳ್ಳೋ ಹಾಗೆ ಮಾಡುತ್ತವೆ. ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಹಾರದ ಆಡಳಿತ ಚುಕ್ಕಾಣಿಯನ್ನು ತನ್ನ ಕೈಗೆ ತಗೊಳ್ಳುತ್ತೆ. ಅದಾದ ಬಳಿಕ ಅಂದ್ರೆ 1975ರ ಸಮಯದಲ್ಲಿ ಭಾರತದ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರೆ. ಆಗ ಈ ಜನನಾಯಕ ಕರ್ಪೂರಿ ಠಾಕೂರ್ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜೊತೆಗೂಡಿ ಇಂದಿರಾ ಗಾಂಧಿ ಅವರ ವಿರುದ್ಧ ಹೋರಾಟವನ್ನು ಕೈಗೊಳ್ತಾರೆ. ಅದಾದ ನಂತರ ಕರ್ಪೂರಿ ಠಾಕೂರ್ ಜನತಾ ಪಕ್ಷವನ್ನು ಸೇರ್ತಾರೆ. 1977ರಲ್ಲಿ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೂ ಬರುತ್ತೆ. ಅಲ್ಲಿ ಕರ್ಪೂರಿ ಠಾಕೂರ್ ಪಕ್ಷದ ಒಳಗಿನ ಆಂತರಿಕ ಚುನಾವಣೆಗಳಲ್ಲಿ ಸತ್ಯೇಂದ್ರ ನಾರಾಯಣ್ ಸಿನ್ಹಾ ಅವರನ್ನ ಸೋಲಿಸುವುದರ ಮೂಲಕ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅವತ್ತಿಗೆ ಬಿಹಾರದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿದ್ವು. ಅಲ್ಲಿ ಚರಣ್ ಸಿಂಗ್ ಅವರ ರಾಷ್ಟ್ರೀಯ ಲೋಕದಳ ಇತ್ತು, ಕಾಂಗ್ರೆಸ್ ಇತ್ತು, ಸೋಷಿಯಲಿಸ್ಟ್ ಪಕ್ಷ ಹಾಗೂ ಜನಸಂಘಗಳು ಇದ್ವು. ಹೀಗಾಗಿ ಈ ಒಕ್ಕೂಟ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಒಂದು ಆಂತರಿಕ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಕರ್ಪೂರಿ ಠಾಕೂರ್ ಅವರನ್ನ ಆಯ್ಕೆ ಮಾಡಲಾಯಿತು. ಹೀಗಾಗಿ ಅವರು 2ನೇ ಬಾರಿ ಬಿಹಾರದ ಮುಖ್ಯಮಂತ್ರಿ ಆದರು. ಈ ಅವಧಿಯಲ್ಲೇ ಕರ್ಪೂರಿ ಠಾಕೂರ್ ಬಿಹಾರದಲ್ಲಿನ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡುವ ದೊಡ್ಡ ನಿರ್ಣಯವನ್ನು ಕೈಗೊಳ್ತಾರೆ. ಅಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ 26% ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳಿಗೆ ಕೊಡಲಾಯಿತು. ಅದರಲ್ಲಿ 12% ಹಿಂದುಳಿದ ವರ್ಗಗಳು ತಗೊಂಡ್ರೆ ಇನ್ನು 8% ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳಲ್ಲೇ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಕೊಡಲಾಯಿತು. 3% ಮಹಿಳೆಯರಿಗೆ ಕೊಡಲಾಯಿತು. ಇನ್ನುಳಿದ 3% ರಿಸರ್ವೇಶನ್ ಅನ್ನ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಲಾಯಿತು. ಗೆಳೆಯರೆ, ಇವತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕೋಟಾ ಅಂತ ಇದೆಯಲ್ಲ, ಅದನ್ನ ಬಿಹಾರದಲ್ಲಿ ಮೊಟ್ಟ ಮೊದಲು ಕೊಟ್ಟಿದ್ದು ಕರ್ಪೂರಿ ಲಾಲ್ ಠಾಕೂರ್ ಅನ್ನೋ ಅತ್ಯಂತ ಹಿಂದುಳಿದ ವರ್ಗಗಳಿಂದ ಬಂದ ಮುಖ್ಯಮಂತ್ರಿ. ಇದು ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರ ಜನಪ್ರಿಯತೆಯನ್ನೇನೋ ಹೆಚ್ಚು ಮಾಡ್ತು. ಆದರೆ ಕರ್ಪೂರಿ ಠಾಕೂರ್ ಅವರ ವಿರೋಧಿಗಳು ಉರಿದು ಬೀಳೋದಕ್ಕೆ ಕೂಡ ಇದು ಕಾರಣ ಆಯಿತು. ಹೀಗಾಗಿನೇ ಅಲ್ಲಿ ಕರ್ಪೂರಿ ಅವರನ್ನ ಕೆಳಗಿಳಿಸುವ ಒಳಸಂಚುಗಳು ಆರಂಭ ಆದವು. ಅದಕ್ಕಾಗಿ ಅಲ್ಲಿ ಹಿಂದುಳಿದ ಮತ್ತು ದಲಿತರ ನಡುವೆ ಒಂದು ಸಂಘರ್ಷವನ್ನು ಸೃಷ್ಟಿ ಮಾಡಿ ದಲಿತ ಮುಖಂಡ ರಾಮ್ ಸುಂದರ್ ದಾಸ್ ಅವರನ್ನ ಕರ್ಪೂರಿ ಠಾಕೂರ್ ವಿರುದ್ಧ ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಯಿತು. ಮತ್ತೆ ಪಕ್ಷದಲ್ಲಿ ಆಂತರಿಕ ಚುನಾವಣೆಗಳು ನಡೆದವು. ಕರ್ಪೂರಿ ಠಾಕೂರ್ ಅವರು ಈ ಬಾರಿ ಹಿನ್ನಡೆಯನ್ನು ಅನುಭವಿಸಿದ್ರು. ಹೀಗಾಗಿ ಅಲ್ಲಿ ಠಾಕೂರ್ ರಾಜೀನಾಮೆಯನ್ನು ಕೊಡಬೇಕಾಯಿತು ಮತ್ತು ದಲಿತ ಮುಖಂಡ ರಾಮ್ ಸುಂದರ್ ದಾಸ್ ಬಿಹಾರದ ಮುಖ್ಯಮಂತ್ರಿ ಆದರು. ಅದು ಕೂಡ ಒಂದು ಅತ್ಯದ್ಭುತ ಬೆಳವಣಿಗೆನೆ. ಯಾಕೆಂದ್ರೆ ಬಿಹಾರದಂತ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ದಲಿತ ಮುಖಂಡರೊಬ್ಬರಿಗೆ ಸಿಗುವುದು ಸಣ್ಣ ವಿಷಯ ಏನಾಗಿರಲಿಲ್ಲ. ರಾಮ್ ಸುಂದರ್ ದಾಸ್ ಅನ್ನೋ ದಲಿತ ನಾಯಕ ಅಲ್ಲಿ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು. ಇದಾದ ಮೇಲೆ ಜನತಾ ಪಕ್ಷ ಒಡೆದು ಹೋಯಿತು. ಕರ್ಪೂರಿ ಠಾಕೂರ್ ಚರಣ್ ಸಿಂಗ್ ಅವರ ಜೊತೆ ಗುರುತಿಸಿಕೊಂಡ್ರು. 1980ರಲ್ಲಿ ನಡೆದ ಚುನಾವಣೆಗಳಲ್ಲಿ ಸಮಿಷ್ಟಿಪುರ ವಿಧಾನಸಭಾ ಕ್ಷೇತ್ರದಿಂದ ಅವತ್ತಿನ ಜನತಾ ಪಕ್ಷ ಸೆಕ್ಯುಲರ್ನಿಂದ ಕರ್ಪೂರಿ ಆಯ್ಕೆಯಾಗಿ ಬಂದರು. ಅದಾದ ಬಳಿಕ 1985ರಲ್ಲಿ ಸೋನ್ಬರ್ಸಾ ಕ್ಷೇತ್ರದಿಂದ ಶಾಸಕರಾದ ಕರ್ಪೂರಿ ಠಾಕೂರ್ ಫೆಬ್ರವರಿ 17, 1988ರಂದು ತಮ್ಮ 64ನೇ ವಯಸ್ಸಲ್ಲಿ ಕಾಲನ ಕರೆಗೆ ಹೋಗೊಟ್ರು, ವಿಧಿವಶರಾದರು. ಕರ್ಪೂರಿ ಠಾಕೂರ್ ಬಿಹಾರದ ಸಾಕಷ್ಟು ರಾಜಕೀಯ ನಾಯಕರಿಗೆ ಮಾರ್ಗದರ್ಶಕರಾಗಿದ್ದರು. ಇವತ್ತಿನ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್, ರಾಮ್ ವಿಲಾಸ್ ಪಾಸ್ವಾನ್, ದೇವೇಂದ್ರ ಪ್ರಸಾದ್ ಯಾದವ್ ಮುಂತಾದ ಹಿಂದುಳಿದ ವರ್ಗಗಳ ನಾಯಕರನ್ನ ತಿದ್ದಿ ತೀಡಿದ್ದು ಇದೇ ಕರ್ಪೂರಿ ಠಾಕೂರ್. ಇವತ್ತಿಗೂ ಕರ್ಪೂರಿ ಠಾಕೂರ್ ಅವರನ್ನ ಬಿಹಾರದ ಪ್ರಜೆಗಳು ಜನನಾಯಕ ಅಂತಲೇ ಗುರುತಿಸ್ತಾರೆ. ಅವರ ಹೆಸರಲ್ಲಿ ಬಕ್ಸಾರಲ್ಲೊಂದು ಕಾನೂನು ಕಾಲೇಜನ್ನ ಸರ್ಕಾರ ತೆರೆದಿದೆ. ಮಾದೇಪುರಲ್ಲಿ ಒಂದು ಮೆಡಿಕಲ್ ಕಾಲೇಜಿಗೆ ಕರ್ಪೂರಿ ಠಾಕೂರ್ ಅವರ ಹೆಸರನ್ನು ನೀಡಲಾಗಿದೆ. ಅಂಚೆ ಇಲಾಖೆ ಕರ್ಪೂರಿ ಅವರ ಹೆಸರಲ್ಲೊಂದು ಸ್ಟ್ಯಾಂಪ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಇಂಡಿಯನ್ ರೈಲ್ವೆ ದರ್ಬಾಂಗ್ ಮತ್ತು ಅಮೃತ್ಸರ್ ನಡುವೆ ಜನನಾಯಕ್ ಹೆಸರಿನ ರೈಲನ್ನು ಓಡಿಸ್ತಾ ಇದೆ. ಹೀಗೆ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಸಂಬಂಧಪಟ್ಟ ಸಾಕಷ್ಟು ಸ್ಮಾರಕಗಳು, ಕಾಲೇಜುಗಳು, ಶಾಲೆಗಳು, ಆಸ್ಪತ್ರೆ, ವಿಶ್ವವಿದ್ಯಾಲಯಗಳು ಇವತ್ತಿಗೂ ಕೂಡ ಅವರ ಹೆಸರನ್ನ ಉಳಿಸ್ತಾ ಇವೆ. ಮತ್ತು ಕರ್ಪೂರಿ ಠಾಕೂರ್ ಅಂದ್ರೆ ಬಿಹಾರದಲ್ಲೊಂದು ಮಿಂಚಿನ ಸಂಚಾರನೇ ಆಗುತ್ತೆ.
ಗೆಳೆಯರೆ, ಅವತ್ತಿಗೇನೆ ಬಿಹಾರದಂತಹ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರದ ಕೊಳೆಯನ್ನು ಮೈಗಂಟಿಸಿಕೊಳ್ಳದೆ ಜನರಿಗಾಗಿ ಕೆಲಸ ಮಾಡಿದ್ದ ಸಮಾಜವಾದಿ ನಾಯಕ ಕರ್ಪೂರಿ ಠಾಕೂರ್ ಅತ್ಯಂತ ಹಿಂದುಳಿದ ಅತಿ ಕಡಿಮೆ ರಾಜಕೀಯ ಪ್ರಾಶಸ್ತ್ಯವನ್ನು ಪಡ್ಕೊಂಡ, ಇವತ್ತಿಗೂ ಕೂಡ ಸಮಾಜದ ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗಿ ಬದುಕ್ತಾ ಇರುವ ಸವಿತಾ ಸಮಾಜದಿಂದ ಬಂದು ಮುಖ್ಯಮಂತ್ರಿಯಾಗಿ ತಮ್ಮ ಸಾಧನೆಯಿಂದಲೇ ಜನರ ಪ್ರೀತಿಯನ್ನು ಗಳಿಸಿ ತಾವು ಬಂದ ಸಮಾಜದ ಘನತೆಯನ್ನು ಕೂಡ ಹೆಚ್ಚು ಮಾಡಿದವರು ಕರ್ಪೂರಿ ಠಾಕೂರ್. ಆ ಜನನಾಯಕ ಜನವರಿ 26, 2024ರಿಂದ ಭಾರತ ರತ್ನ ಅಂತ ಕರೆಸ್ಕೊಳ್ತಾರೆ. ಇದು ಕರ್ಪೂರಿ ಠಾಕೂರ್ ಅವರಿಗೆ ಸಲ್ಲಲೇಬೇಕಾದ ಅತ್ಯುನ್ನತ ಗೌರವ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇನ್ನು ಈ ಆಯ್ಕೆಯನ್ನು ಕೂಡ ಸಾಕಷ್ಟು ಮಂದಿ ರಾಜಕೀಯ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿನ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯುವ ನಿಟ್ಟಲ್ಲಿ ಮೋದಿ ಸರ್ಕಾರ ಈ ಆಟವನ್ನು ಕಟ್ಟಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಚುನಾವಣಾ ವರ್ಷ, ಹೀಗಾಗಿ ಯಾರಿಗೇ ಭಾರತ ರತ್ನ ಕೊಟ್ಟಿದ್ರು ಇಂಥದ್ದೊಂದು ಆರೋಪ ಖಂಡಿತ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲಿ ಹಿಂದುಳಿದ ವರ್ಗದ ಈ ನಾಯಕ ಭಾರತ ರತ್ನಕ್ಕೆ ಪಾತ್ರರಾಗ್ತಾ ಇರೋದು ಆ ನಾಗರಿಕ ಸನ್ಮಾನದ ಹಿರಿಮೆಯನ್ನ ಖಂಡಿತ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಹಾಗೆ ಪ್ರತಿಪಕ್ಷಗಳು ಕೂಡ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇರೋದ್ರ ವಿರುದ್ಧ ಹೆಚ್ಚಿನ ಮಟ್ಟದಲ್ಲಿ ದನಿ ಎತ್ತುತ್ತಾ ಇಲ್ಲ. ಆದರೆ ಬಿಹಾರದಲ್ಲಿ ಈ ಭಾರತ ರತ್ನ ಘೋಷಣೆಯಿಂದ ಇಂಡಿಯಾ ಕೂಟದಲ್ಲಿ ಒಂದು ಸಣ್ಣ ಒಡಕು ಮೂಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಿಕ್ ಆಗೋದಿಲ್ಲ. ಇನ್ನು ಈ ಭಾರತ ರತ್ನ ಪ್ರಶಸ್ತಿಯನ್ನ 1954ರಲ್ಲಿ ಜಾರಿಗೆ ತರಲಾಯಿತು. ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಸಿ ರಾಜಗೋಪಾಲಾಚಾರಿ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಿ.ವಿ. ರಾಮನ್ ಅವರಿಗೆ ಕೊಡಲಾಯಿತು. ಆ ಬಳಿಕ ಇಲ್ಲಿವರೆಗೆ ಒಟ್ಟು 49 ಗಣ್ಯರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮೊದಲಿಗೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಕೊಡ್ತಾ ಇರಲಿಲ್ಲ. ಆದರೆ 1955ರಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಮರಣೋತ್ತರ ಪ್ರಶಸ್ತಿಯನ್ನು ಕೂಡ ಕೊಡಬಹುದು ಅಂತ ಮಾಡಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊದಲ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು. ಇನ್ನು ಈ ಪ್ರಶಸ್ತಿಯನ್ನು ಮದರ್ ತೆರೇಸಾ ಪಡ್ಕೊಂಡ್ರು. ಅವರು ಭಾರತ ರತ್ನ ಪಡ್ಕೊಂಡ ಮೊದಲ ನ್ಯೂಟ್ರಲೈಸ್ಡ್ ಸಿಟಿಸನ್ ಅಂತ ಅನ್ನಿಸ್ಕೊಂಡ್ರು. ಇನ್ನು ಭಾರತ ರತ್ನವನ್ನು ಪಾಕಿಸ್ತಾನದ ಪ್ರಜೆಯಾಗಿದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಕೂಡ ಕೊಡಲಾಗಿದೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಅಂತಲೇ ಕರೀತಾರೆ. ಅವರು ಬ್ರಿಟಿಷ್ ಇಂಡಿಯಾದಲ್ಲಿ ಹುಟ್ಟಿ ಕಡೆಗೆ ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನಕ್ಕೆ ಸೇರಿದ ನಂತರ ಅನಿವಾರ್ಯವಾಗಿ ಪಾಕಿಸ್ತಾನದ ಪ್ರಜೆ ಆದರು. ಇನ್ನು ಸೌತ್ ಆಫ್ರಿಕಾದ ಮಾನವ ಹಕ್ಕುಗಳ ಹೋರಾಟಗಾರ ನೆಲ್ಸನ್ ಮಂಡೇಲಾ ಅವರಿಗೆ ಕೂಡ ಈ ಪ್ರಶಸ್ತಿ ಸಿಕ್ಕಿದೆ. ಇಲ್ಲಿ ಇಬ್ಬರು ವಿದೇಶಿ ನಾಯಕರು ಭಾರತ ರತ್ನವನ್ನ ಪಡ್ಕೊಂಡಿದ್ದಾರೆ. ಗೆಳೆಯರೆ, ಭಾರತ ರತ್ನ ಪಡೆದ ಸಾಧಕರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೂಡ ಕೊಡ್ತೀನಿ. ಸದ್ಯಕ್ಕೆ ಕರ್ಪೂರಿ ಠಾಕೂರ್ ಅವರ ಕುರಿತಾದ ಈ ಮಾಹಿತಿಯಲ್ಲಿ ಮುಗಿಸ್ತೀನಿ. ಇನ್ನು ಮುಂದೆ ಕರ್ಪೂರಿ ಠಾಕೂರ್ ಭಾರತ ರತ್ನ ಕರ್ಪೂರಿ ಠಾಕೂರ್ ಅನ್ನಿಸ್ಕೊಳ್ತಾ ಇದ್ದಾರೆ. ಆ ಮೂಲಕ ಹಿಂದುಳಿದ ಸಮಾಜದ ಮಹಾನ್ ನಾಯಕನೊಬ್ಬನನ್ನ ಗುರುತಿಸುವ, ಆ ಸಮಾಜಕ್ಕೊಂದು ಗೌರವವನ್ನು ತಂದುಕೊಡುವ ಕೆಲಸ ಈ ಬಾರಿ ನಡೆದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.